Hello my dear family, in this video I teaching about different types of arc. In that sixth one, start and direction. Draw one straight line and then go to the arc option and select the sixth one option, start and direction. In this type of arc it show only direction like upward, downward, and you give any angles, starting point and ending point, and direction is upward, downward. It's only you have to give direction and you have give any angles. Again arc ಆಪ್ಷನ್ಗೆ ಹೋಗಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಸ್ಟಾರ್ಟ್ ಆ್ಯಂಡ್ ಡೈರೆಕ್ಷನ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಂಡ್ ಎಂಡಿಂಗ್ ಪಾಯಿಂಟ್. ಇವಾಗ ಡೌನ್ವರ್ಡ್ ಡೈರೆಕ್ಷನ್ನ ನಾನು ಸೆಲೆಕ್ಟ್ ಮಾಡ್ತಿದ್ದೀನಿ. ಇನ್ನು ವಿಡಿಯೋದಲ್ಲಿ ತೋರ್ಸಂಗೆ ಡೌನ್ವರ್ಡ್ ಡೈರೆಕ್ಷನ್ನ ನಾನು ಸೆಲೆಕ್ಟ್ ಮಾಡಿಕೊಂಡೆ, ಆ್ಯಂಗಲ್ನ ಕೊಟ್ಟೆ. ಲೈಕ್ ದಟ್ ಇನ್ ರೆಕ್ಟ್ಯಾಂಗ್ಯುಲರಲ್ಲಿ ನಾವು ಡೈರೆಕ್ಷನ್ನ ಕೊಡ್ಬೋದು. ಒಂದು ರೆಕ್ಟ್ಯಾಂಗ್ಯುಲರ್ ಡ್ರಾ ಮಾಡ್ಕೊಂಡು ದೆನ್ ಆರ್ಕ್ ಆಪ್ಷನ್ಗೆ ಹೋಗಿ ಸ್ಟಾರ್ಟ್ ಎಂಡ್ ಡೈರೆಕ್ಷನ್ ಆಪ್ಷನ್ ತೊಗೊಂಡು ಫಸ್ಟ್ ಪಾಯಿಂಟ್ ಆ್ಯಂಡ್ ಎಂಡ್ ಪಾಯಿಂಟ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಅಪ್ವರ್ಡ್ ಡೌನ್ವರ್ಡ್ ಡೈರೆಕ್ಷನ್ ಯಾವುದಾದ ನಿಮ್ಗೆ ಇಷ್ಟ ಬಂದಿದ್ದು ಕೊಟ್ಟು ದೆನ್ ಆ್ಯಂಗಲ್ನ ಕೊಡಿ. ದಟ್ಸ್ ಇಟ್ ಈಸ್ ಅಬೌಟ್ ದ ಸ್ಟಾರ್ಟ್ ಆ್ಯಂಡ್ ಡೈರೆಕ್ಷನ್ ಆರ್ಕ್. Thank you for watching my video and please subscribe and support my YouTube channel. Thank you.